press the bell icon on the YouTube app and never miss another update. ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಪರಮಾಣುವಿನ ರಚನೆ ಎಂಬ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ರೂದರ್ಫೋರ್ಡ್ ರವರ ಪರಮಾಣು ಮಾದರಿ ಹಾಗೂ ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಇವತ್ತು ನಾವು ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ಸ್ಗಳು ಯಾವ ರೀತಿಯಾಗಿ ಹಂಚಿಕೆ ಆಗ್ತವೆ ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ಸ್ಗಳನ್ನು ಹಂಚಿಕೆ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ. ಎಲೆಕ್ಟ್ರಾನ್ಗಳಂದರೆ ಎಲ್ಲ ಒಂದೇ ಕವಚದಲ್ಲಿರೋದಿಲ್ಲ, ಅವುಗಳು ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿವಿಧ ಕಕ್ಷೆಗಳಲ್ಲಿ ಏನಾಗ್ತವೆ, ಎಲೆಕ್ಟ್ರಾನ್ಸ್ಗಳು ಹಂಚಿಕೆ ಆಗಿರ್ತವೆ. ಈ ಯಾವ ರೀತಿಯಾಗಿ ಅವುಗಳು ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಸ್ಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನು ನೋಡೋಣ. ಅದರಲ್ಲಿ ಈ ಒಂದು ಎಲೆಕ್ಟ್ರಾನ್ಸ್ಗಳು ಯಾವ ಥರ ಹಂಚಿಕೆ ಆಗಿದೆ, ವಿವಿಧ ಕವಚಗಳಲ್ಲಿ ಯಾವ ಥರ ಹಂಚಿಕೆ ಆಗಿದೆ ಅನ್ನೋದನ್ನು ಬೋರ್ ಮತ್ತು ಬರಿಯವರು ಸೂಚಿಸ್ತಾರೆ. ಯಾರು? ಬೋರ್ ಮತ್ತು ಬರಿ. ಬೋರ್ ಮತ್ತು ಬರಿಯವರು ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ಸ್ಗಳು ಯಾವ ರೀತಿಯಾಗಿ ಹಂಚಿಕೆ ಮಾಡಲ್ಪಟ್ಟಿವೆ ಅನ್ನೋದನ್ನು ಸೂಚಿಸ್ತಾರೆ. ಹಂಚಿಕೆ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ಅದರಲ್ಲಿ ಮೊದಲನೇ ನಿಯಮ ಅಂದರೆ ಪ್ರತಿಯೊಂದು ಕಕ್ಷೆಯಲ್ಲೂ ಗರಿಷ್ಠ ಇರಬೇಕಾದ ಎಲೆಕ್ಟ್ರಾನ್ಗಳ ಸಂಖ್ಯೆ 2n². ಪ್ರತಿಯೊಂದು ಕಕ್ಷೆಯಲ್ಲೂ ಗರಿಷ್ಠ ಇರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗಬೇಕು? 2n² ಆಗಬೇಕು. ಪ್ರತಿಯೊಂದು ಕಕ್ಷೆಯು ಗರಿಷ್ಠ 2n² ಅಷ್ಟು ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ. ಮೊದಲನೇ ನಿಯಮ, ಪ್ರತಿಯೊಂದು ಕಕ್ಷೆ ನಾವು ಎಲೆಕ್ಟ್ರಾನ್ನ ಹಂಚಿಕೆ ಮಾಡಬೇಕಾದ್ರೆ ಪ್ರತಿಯೊಂದು ಕಕ್ಷೆಯಲ್ಲೂ ಗರಿಷ್ಠ ಎಷ್ಟು ಎಲೆಕ್ಟ್ರಾನ್ಗಳಿರಬೇಕು? 2n² ಅಷ್ಟು ಎಲೆಕ್ಟ್ರಾನ್ಸ್ಗಳು ಇರಬೇಕು ಅನ್ನೋದನ್ನು ಹೇಳ್ತಾರೆ. ಇಲ್ಲಿ 2n² ಇದೊಂದು ಸೂತ್ರ. 2n² ಅನ್ನೋದು ಸೂತ್ರ. ಈ ಸೂತ್ರವನ್ನು ಯೂಸ್ ಮಾಡಿ ಕಕ್ಷೆಯಲ್ಲಿ ಇರಬಹುದಾದ ಅಥವಾ ಕವಚದಲ್ಲಿ ಇರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗತ್ತೆ. ಅದೇ ಥರ n ಅನ್ನೋದು ಇಲ್ಲಿ ಕವಚದ ಸಂಖ್ಯೆ ಅಥವಾ ಕಕ್ಷೆಯ ಸಂಖ್ಯೆ ಅಥವಾ ವಿವಿಧ ಶಕ್ತಿಯ ಮಟ್ಟಗಳ ಸೂಚ್ಯಂಕ ಆಗಿದೆ. ಈಗ n=1 ಅಂದರೆ ಇದು ಮೊದಲನೇ ಕವಚ ಅಂದರೆ ಕೆ ಕವಚ. 2 ಅಂದರೆ ಇದು ಎರಡನೇ ಕವಚ. n=2 ಅಂದರೆ ಎರಡನೇ ಕವಚ ಆಗುತ್ತೆ. n=3 ಅಂದರೆ ಇಲ್ಲಿ ಮೂರನೇ ಕವಚ ಆಗುತ್ತೆ. ಈ ಥರ n ಅನ್ನೋದು ಕಕ್ಷೆಗಳ ಸಂಖ್ಯೆಯನ್ನು ಸೂಚಿಸುತ್ತೆ. ಅಲ್ಲಿ 2 ಕಾಮನ್ ಆಗುತ್ತೆ, ಸ್ಕ್ವಯರು ಕಾಮನ್ ಆಗುತ್ತೆ. 2n² ಅಂತಕ್ಕಂಥ ಫಾರ್ಮುಲಾವನ್ನು ಯೂಸ್ ಮಾಡಿ ನಾವೀಗ ಮೊದಲನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ ತಿಳ್ಕೊಳ್ಬೇಕಂದ್ರೆ 2n² ಫಾರ್ಮುಲಾವನ್ನು ಯೂಸ್ ಮಾಡಬೇಕಾಗತ್ತೆ. ಗರಿಷ್ಠ ಅಂದರೆ 2n² ಅಷ್ಟೇ ಎಲೆಕ್ಟ್ರಾನ್ಸ್ಗಳು ಪ್ರತಿಯೊಂದು ಕಕ್ಷೆಯಲ್ಲೂ ಹಂಚಿಕೆ ಆಗಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಇದು ಮೊದಲನೇ ನಿಯಮ. ಪ್ರತಿಯೊಂದು ಕವಚದಲ್ಲೂ ಇರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ, ಹೊಂದಿರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಇರಬೇಕು ಅಂತ ಹೇಳ್ತಾರೆ? 2n². ಈಗ ನೋಡೋಣ, ಮೊದಲನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್, ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ ಮೊದಲನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇ ಕಕ್ಷೆ ಅಂದರೆ ಯಾವುದಪ್ಪ ಅಂದರೆ ಇದು ಕೆ ಕವಚ. ಮೊದಲನೇ ಕವಚ ಅಂದರೆ ಕೆ ಕವಚವು ಈಗ ಇದು ಪರಮಾಣು, ಇದು ನ್ಯೂಕ್ಲಿಯಸ್, ಅದ್ರ ಸುತ್ತ ವಿವಿಧ ಕಕ್ಷೆಗಳು. ಅರ್ಥ ಆಯ್ತಾ? ಇಲ್ಲಿ ನ್ಯೂಕ್ಲಿಯಸ್ನಿಂದ ಮೊದಲನೇ ಕಕ್ಷೆ ಇದು ಯಾವ ಕಕ್ಷೆ ಆಗಿರುತ್ತೆ? ಕೆ ಕಕ್ಷೆ ಆಗಿರುತ್ತೆ. ಯಾವುದಾಗಿರುತ್ತೆ? ಕೆ. ಎರಡನೇದು ಎಲ್, ಇದು ಎಂ, ಇದು ಎನ್. ನಮಗೆ ಗೊತ್ತಿಲ್ಲ ಮೊದಲನೇ ಕಕ್ಷೆಯಲ್ಲಿ ಕೆ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ತಿಳ್ಕೊಳ್ಬೇಕಂದ್ರೆ 2n² ಫಾರ್ಮುಲಾವನ್ನು ಯೂಸ್ ಮಾಡಬೇಕಾಗುತ್ತೆ. ಇದು n=1 ಮೊದಲನೇ ಕವಚ, n=2, n ಅಂದರೆ ಕಕ್ಷೆಯ ಸಂಖ್ಯೆಯನ್ನು ತಿಳಿಸುತ್ತೆ. ಮೂರನೇ ಕವಚ ಅಂದರೆ n=3 ಅಂದರೆ ಮೂರನೇ ಕವಚ, n=4 ಅಂದರೆ ಇದು ನಾಲ್ಕನೇ ಕವಚ. ಈಗ n ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ಅಥವಾ ಕೆ ಕವಚವು ಎಷ್ಟು ಎಲೆಕ್ಟ್ರಾನನ್ನು ಹೊಂದಿರುತ್ತೆ ಅನ್ನೋದನ್ನು ನೋಡೋಣ. ಈ ಫಾರ್ಮುಲಾ ಪ್ರಕಾರ ಕೆ ಕವಚ ಅಂದರೆ ಒಂದನೇ ಕವಚ, ಮೊದಲನೇ ಕವಚ. ಅಲ್ಲಿ ಫಾರ್ಮುಲಾ 2n², ಇಲ್ಲಿ 2 ಕಾಮನ್ ಆಗುತ್ತೆ. n ಅಂದರೆ ಮೊದಲನೇ ಕವಚ ಇಂಟು 1, 2 × 1, 2n ಅಂದರೆ ಅಲ್ಲಿ 2 ಪಕ್ಕ ಏನಾಗಬೇಕು?
ಇಂಟು ಹಾಕ್ಬೇಕು. 2 ಇಂಟು 1 ಸ್ಕ್ವಯರ್ ಕಾಮನ್ ಆಗುತ್ತೆ. ಇಲ್ಲಿ 2 ಇಂಟು 1 ಸ್ಕ್ವಯರ್ ಅಂದರೆ 1 ಇಂಟು 1 1 ಇಂಟು 1 1 ಇಸ್ ಈಕ್ವಲ್ ಟು ಎಷ್ಟು ಎಲೆಕ್ಟ್ರಾನ್ ಆಗುತ್ತೆ? 2 ಇಂಟು 1 2. ಕೆ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರಬೇಕು ಅನ್ನೋದು ಗೊತ್ತಾಯ್ತು. ಈಗ 2 ಎಲೆಕ್ಟ್ರಾನ್. ಕೆ ಕವಚದಲ್ಲಿ ಇರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ 2. ಈಗ ಎಲ್ ಕವಚದಲ್ಲಿ ನೋಡೋಣ. ಎಲ್ ಕವಚ. ಎಲ್ ಕವಚ ಅಂದರೆ ಇದು ಎರಡನೇ ಕವಚ ಅಥವಾ ಎರಡನೇ ಕಕ್ಷೆ. ಇಲ್ಲಿ 2 ಕಾಮನ್ ಆಗುತ್ತೆ. ಎನ್ ಅಂದರೆ ಎರಡನೇ ಕವಚ ತಿಳ್ಕೊಳ್ಬೇಕು ತಾನೆ, ಅದಕ್ಕೆ ನಾವು ಎನ್ ಪ್ಲೇಸಲ್ಲಿ 2 ಹಾಕಬೇಕು. 2 ಸ್ಕ್ವಯರ್ ಫಾರ್ಮುಲಾದಲ್ಲಿದೆ. ಇಸ್ ಈಕ್ವಲ್ ಟು ಇದು ಎಷ್ಟಾಗುತ್ತಪ್ಪ ಅಂದರೆ 2 ಇಂಟು 2 ಸ್ಕ್ವಯರ್ ಅಂದರೆ 4. 2 ಇಂಟು 2 ಸ್ಕ್ವಯರ್ 4 2s 8. ಎರಡನೇ ಕವಚದಲ್ಲಿ ಇರಬಹುದ ಎಲೆಕ್ಟ್ರಾನ್ಗಳ ಸಂಖ್ಯೆ, ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 8. ಈಗ ಎಮ್ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರ್ಬೋದು ಅಂತ ನೋಡೋಣ. ಎಷ್ಟು ಎಲೆಕ್ಟ್ರಾನ್ ಹಂಚಿಕೆ ಮಾಡಬೇಕಾಗುತ್ತೆ. ಇಲ್ಲಿ 2 ಕಾಮನ್ ಆಗುತ್ತೆ. ಅದೇ ಥರ ಎನ್ ಅಂದರೆ ಮೂರನೇ ಕವಚ. ಇದು ಫಾರ್ಮುಲಾದಲ್ಲಿದೆ ಸ್ಕ್ವಯರು. 2 ಇಂಟು 3 ಸ್ಕ್ವಯರ್ ಅಂದರೆ 3 3s ಎಷ್ಟು? 9 9 2s 18. 3 3s 9 9 2s 18. ಮೂರನೇ ಕವಚದಲ್ಲಿ 18. ಈಗ ಎನ್ ಕವಚದಲ್ಲಿ ನೋಡೋಣ. ಎನ್ ಕವಚ 2 ಇಂಟು ಎನ್ ಅಂದರೆ ನಾಲ್ಕನೇ ಕವಚ, ಅದು 4 ಸ್ಕ್ವಯರ್. ಗೊತ್ತಾಯ್ತಾ? 2 ಇಂಟು 4 ಸ್ಕ್ವಯರ್ ಅಂದರೆ 4 ಇಂಟು 4 4s 16. ಗೊತ್ತಾಯ್ತಾ? 16 ಅಂದರೆ 16 2s ಮತ್ತು ಆ 16 ಇಂಟು 2 16 2s ಎಷ್ಟಾಗುತ್ತೆ? 32. ಈ ಥರ ಎಲ್ ಎಮ್ ಎನ್ ಒ ಪಿ ಕ್ಯೂ ಈ ಥರ ಕಕ್ಷೆಯಲ್ಲಿ ನಾವು ಈ ಫಾರ್ಮುಲಾನ ಯೂಸ್ ಮಾಡಿ ಪ್ರತಿಯೊಂದು ಕಕ್ಷೆಯಲ್ಲೂ ಗರಿಷ್ಠ ಇರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗತ್ತೆ. ಆದ್ದರಿಂದ ಮೊದಲನೇ ನಿಯಮ ಏನಪ್ಪ ಅಂದರೆ ಎಲೆಕ್ಟ್ರಾನನ್ನು ಹಂಚಿಕೆ ಮಾಡಬೇಕಾದ್ರೆ ಪ್ರತಿಯೊಂದು ಕಕ್ಷೆಯಲ್ಲಿ ಇರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ, ಹೊಂದಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗಿರುತ್ತೆ? 2n². ಈ ಫಾರ್ಮುಲಾನ ಯೂಸ್ ಮಾಡಿ ನಾವು ಕಂಡುಹಿಡಿಬೇಕಾಗುತ್ತೆ. ಈ ಫಾರ್ಮುಲಾ ಯೂಸ್ ಮಾಡಿದಾಗ ನಮಗೇನು ಗೊತ್ತಾಯಿತು? ಕೆ ಕವಚದ ಒಂದು ಸಾಮರ್ಥ್ಯ, ಕೆ ಕವಚದಲ್ಲಿ ಒಟ್ಟು ಎಷ್ಟು ಎಲೆಕ್ಟ್ರಾನ್ಗಳು ಇರಬೇಕು ಅಂತ ಗೊತ್ತಾಯಿತು. 2. ಎಲ್ ಕವಚದಲ್ಲಿ ಗರಿಷ್ಠ ಅಂದರೆ 8 ಎಲೆಕ್ಟ್ರಾನ್ ಹೊಂದುತ್ತೆ. ಅದೇ ಥರ ಎಮ್ ಕವಚವು ಗರಿಷ್ಠ ಅಂದರೆ 18 ಎಲೆಕ್ಟ್ರಾನ್ಗಳನ್ನು ಹೊಂದುವ ಸಾಮರ್ಥ್ಯ ಇದೆ. ಅದೇ ಥರ ಎನ್ ಕವಚವು ಗರಿಷ್ಠ ಅಂದರೆ 32 ಎಲೆಕ್ಟ್ರಾನ್ಗಳನ್ನು ತುಂಬಿಸ್ಕೊಳ್ಳೋ ಒಂದು ಸಾಮರ್ಥ್ಯ ಇದೆ. ಅರ್ಥ ಆಯ್ತಾ? ಈ ಥರ ಪ್ರತಿಯೊಂದು ಕಕ್ಷೆಯಲ್ಲೂ ಎಲೆಕ್ಟ್ರಾನನ್ನು ಹಂಚಿಕೆ ಮಾಡಬೇಕಾಗುತ್ತೆ. ಇದು ಒಂದು ಮೊದಲನೇ ನಿಯಮ. ಎರಡನೇ ನಿಯಮ ಅಂದರೆ ಏನಪ್ಪ ಅಂದರೆ ಅತ್ಯಂತ ಹೊರ ಕವಚದಲ್ಲಿ ಇರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ. ಅತ್ಯಂತ ಹೊರ ಕವಚದಲ್ಲಿ ಇರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ 8. ಹೊರ ಕವಚ ಅಂದರೆ ಈಗ ಇದು ಈ ಒಂದು ಪರಮಾಣುವಿಗೆ ಇದು ಹೊರ ಕವಚ ಆಗಿದೆ. ಇದು ಈ ಒಂದು ಕಕ್ಷೆಯು ಎನ್ ಕಕ್ಷೆ ಇದಕ್ಕೆ ಹೊರ ಕವಚ ಆಗಿದೆ. ಈ ಥರ ಹೊರ ಕವಚದಲ್ಲಿ ಇರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿರಬೇಕು ಅಂತ ಹೇಳ್ತಾರೆ? ಗರಿಷ್ಠ ಅಂದರೆ 8 ಇರಬೇಕು, 8ಕ್ಕಿಂತ ಜಾಸ್ತಿ ಇರಬಾರ್ದು ಅನ್ನೋ ಒಂದು ನಿಯಮವನ್ನು ಹೇಳ್ತಾರೆ. ಅತ್ಯಂತ ಹೊರ ಕವಚದಲ್ಲಿ ಇರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ 8. ನೆಕ್ಸ್ಟ್ ಮೂರನೇ ನಿಯಮ ಏನಾಗಬೇಕು? ಒಳಗಿನ ಕವಚಗಳು ಭರ್ತಿಯಾಗದ ಹೊರತು, ಈ ಥರ ಒಳಗಿನ ಕವಚಗಳು ಭರ್ತಿಯಾಗದ ಹೊರತು ಹೊರಗಿನ ಕವಚಗಳನ್ನು ಅಥವಾ ಇರ್ತಕ್ಕಂಥ ಕವಚಗಳನ್ನು ಭರ್ತಿ ಮಾಡಲು ಅವಕಾಶ ಇಲ್ಲ. ಈಗ ನಾವು ಇಲ್ಲಿ ಕೆ ಕವಚದಲ್ಲಿ ಹಾಕ್ದಲೇ ಈಗ 4 ಎಲೆಕ್ಟ್ರಾನ್ ಇದೆಯಪ್ಪ ಅಂದರೆ 4 ಎಲೆಕ್ಟ್ರಾನನ್ನು ನಾವು ಏನು ಮಾಡೋಕ್ಕಾಗಲ್ಲ. ಇದೇ ಕವಚದಲ್ಲಿ ನಾವು 4 ಎಲೆಕ್ಟ್ರಾನನ್ನು ಬರೆಯೋಕ್ಕಾಗೋದಿಲ್ಲ ಎರಡನೇ ಕವಚದಲ್ಲಿ. ಯಾಕಪ್ಪ ಅಂದರೆ ಎಲೆಕ್ಟ್ರಾನ್ಗಳನ್ನು ಹಂತವಾಗಿ ಕ್ರಮವಾಗಿ ಮಾಡಬೇಕಾಗತ್ತೆ, ಭರ್ತಿ ಮಾಡಬೇಕಾಗತ್ತೆ. ಹಂತವಾಗಿ ಎಲೆಕ್ಟ್ರಾನ್ಗಳು ಭರ್ತಿ ಆಗ್ತಾ ಹೋಗ್ತವೆ. ಅದರಿಂದ ಒಳ ಕವಚಗಳನ್ನು ನಾವು ಎಲೆಕ್ಟ್ರಾನ್ಸ್ಗಳು ಒಳ ಕವಚದಲ್ಲಿ ಹಾಕದೆ ಹೊರತು ಹೊರ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ತುಂಬಲು ಅವಕಾಶ ಇಲ್ಲ ಅಥವಾ ಭರ್ತಿ ಮಾಡಲು ಅವಕಾಶ ಇಲ್ಲ. ಒಳಗಿನ ಕವಚಗಳು ಪೂರ್ತಿಯಾಗದ ಹೊರತು ಅಥವಾ ಭರ್ತಿಯಾಗದ ಹೊರತು ಕೊಟ್ಟಂಥ ಕವಚಗಳು ಭರ್ತಿಯಾಗುವುದಿಲ್ಲ, ಇರ್ತಕ್ಕಂಥ ಕವಚಗಳು ಭರ್ತಿಯಾಗೋದಿಲ್ಲ. ಈಗ 4 ಕವಚ ಇದೆ ಅಂದರೆ 4ನೇ ಕವಚಕ್ಕೂ ನಾವು ಅಷ್ಟು ಎಲೆಕ್ಟ್ರಾನನ್ನು
ಹಾಕೋದಕ್ಕೆ ಆಗೋದಿಲ್ಲ. 16 ಎಲೆಕ್ಟ್ರಾನ್ ಇದೆ ಅಂದರೆ 16 ಎಲೆಕ್ಟ್ರಾನನ್ನು ಈ ಒಂದು ಕವಚಕ್ಕೆ 4ನೇ ಕವಚಕ್ಕೆ ಹಾಕೋಕ್ಕೆ ಆಗೋದಿಲ್ಲ. 32 ಎಲೆಕ್ಟ್ರಾನ್ ಇದೆ, 32 ಎನ್ ಕವಚದ ಸಾಮರ್ಥ್ಯ 32 ಇದೆ ಅಂದರೆ 32 ಎಲೆಕ್ಟ್ರಾನನ್ನು ಎನ್ ಕವಚಕ್ಕೆ ನಾವು ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಎಲೆಕ್ಟ್ರಾನ್ಗಳನ್ನು ಕ್ರಮಬದ್ಧವಾಗಿ ಹಂತ ಹಂತವಾಗಿ ಒಳಗಿನ ಕವಚಗಳಿಂದ ಏನು ಮಾಡಬೇಕಾಗತ್ತೆ, ಅವುಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಲೆಕ್ಟ್ರಾನನ್ನು ಭರ್ತಿ ಮಾಡಬೇಕಾಗತ್ತೆ. ಈ ಥರ ಎಲೆಕ್ಟ್ರಾನ್ಗಳು ಒಳಗಿನ ಕವಚಗಳಿಂದ ಹಂತ ಹಂತವಾಗಿ ಕ್ರಮವಾಗಿ ಭರ್ತಿಯಾಗುತ್ತವೆ. ಇದು 3 ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಒಳಗಿಂದ ಎಲೆಕ್ಟ್ರಾನ್ಗಳನ್ನು ತುಂಬ್ತಾ ಹೋಗಬೇಕಾಗುತ್ತೆ. ಅದೇ ಥರ ಹೊರ ಕವಚದಲ್ಲಿರಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ 8 ಮತ್ತು ಪ್ರತಿಯೊಂದು ಕವಚದಲ್ಲಿರಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 2n². ಈ ರೀತಿಯಾಗಿ ಬೋರ್ ಮತ್ತು ಬರಿಯವರು ಎಲೆಕ್ಟ್ರಾನ್ಸ್ಗಳು ವಿವಿಧ ಕವಚಗಳಲ್ಲಿ ಈ ರೀತಿಯಾಗಿ ಭರ್ತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಈಗ ನಾವು ಉದಾಹರಣೆಗಳನ್ನು ನೋಡೋಣ. ಯಾವ ರೀತಿಯಾಗಿ ಎಲೆಕ್ಟ್ರಾನ್ಸ್ಗಳನ್ನು ಹಂಚಿಕೆ ಮಾಡಬೇಕಾಗತ್ತೆ, ವಿವಿಧ ಕವಚಗಳಲ್ಲಿ ಹಂಚಿಕೆ ಮಾಡಬೇಕಾಗತ್ತೆ. ಇಲ್ಲಿ 1 ರಿಂದ 18 ಧಾತುಗಳದ್ದು ಕೊಟ್ಟಿದ್ದಾರೆ ನಿಮಗೆ. 1 ರಿಂದ 18 ಪರಮಾಣುಗಳಲ್ಲಿ ಯಾವ ರೀತಿಯಾಗಿ ಈಗ ಒಟ್ಟು ಧಾತುಗಳು 118 ಧಾತುಗಳಿದೆ. 118 ಧಾತುಗಳಲ್ಲಿ ಇಲ್ಲಿ 1 ರಿಂದ 18 ಈ ಧಾತುಗಳನ್ನು ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಅದರಲ್ಲಿ 1 ರಿಂದ 18 ಧಾತುಗಳಲ್ಲಿ ಯಾವ ರೀತಿಯಾಗಿ ಪರಮಾಣುಗಳು ಹಂಚಿಕೆ ಆಗಿದೆ ಅನ್ನೋದು ನಿಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ನೋಡೋಣ. ಫಸ್ಟು ಪರಮಾಣು ಸಂಖ್ಯೆ 1. ಪರಮಾಣು ಸಂಖ್ಯೆ 1 ಯಾವುದಪ್ಪ ಅಂದರೆ ಹೈಡ್ರೋಜನ್. ಅದೇ ಥರ ಎರಡನೇದು ಯಾವುದಪ್ಪ ಅಂದರೆ 2ನೇ ಸ್ಥಾನದಲ್ಲಿ ಬರ್ತಕ್ಕಂಥ ಧಾತು ಹೀಲಿಯಂ, ಹೈಡ್ರೋಜನ್, ಹೀಲಿಯಂ. ಅದೇ ಥರ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್, ಸೋಡಿಯಂ, ಮೆಗ್ನೀಷಿಯಂ, ಅದೇ ಥರ ಅಲ್ಯೂಮಿನಿಯಂ. ಈ ಥರ 1 ರಿಂದ 18 ಇಲ್ಲಿ ಎಷ್ಟಾಯಿತು? 1 2 3 4 5 6 7 8 9 10 11 12 13 ಅಂದರೆ 13 ಧಾತುಗಳದಾಯಿತು. ಇದ್ರ ಪರಮಾಣು ಸಂಖ್ಯೆ 1 2 3 4 5 6 7 8 9 10 11 12 13 ಪರಮಾಣು ಸಂಖ್ಯೆ ಅಂದರೆ ಗೊತ್ತಿದೆ. ಪ್ರೋಟಾನ್ ಸಂಖ್ಯೆಗೆ ಏನಂತ ಕರೀತಾರೆ? ಪರಮಾಣು ಸಂಖ್ಯೆ ಎಂದು ಕರೀತಾರೆ. ಪ್ರೋಟಾನ್ ಸಂಖ್ಯೆ ಆಧಾರದ ಮೇಲೆ ಪ್ರತಿಯೊಂದು ಧಾತುಗಳಿಗೂ ನಿರ್ದಿಷ್ಟ ಪರಮಾಣು ಸಂಖ್ಯೆಯನ್ನು ನೀಡಲಾಗಿದೆ. ಅದರಲ್ಲಿ ಹೈಡ್ರೋಜನ್ನ ಪ್ರೋಟಾನ್ ಸಂಖ್ಯೆ 1 ಅಂದರೆ ಅದರ ಪರಮಾಣು ಸಂಖ್ಯೆ ಎಷ್ಟಾಗುತ್ತೆ? 1 ಆಗುತ್ತೆ. ಇದರ ಹೈಡ್ರೋಜನ್ನ ಪರಮಾಣು ಸಂಖ್ಯೆ 1 ಅಂದರೆ ಪ್ರೋಟಾನ್ ಸಂಖ್ಯೆ 1 ಆಗುತ್ತೆ. ಈಗ ಪ್ರೋಟಾನ್ ಸಂಖ್ಯೆ ಯಾವಾಗಲೂ ಯಾವುದಕ್ಕೆ ಸಮವಾಗುತ್ತೆ? ಎಲೆಕ್ಟ್ರಾನ್ ಸಂಖ್ಯೆಗೆ ಸಮವಾಗುತ್ತೆ. ನಮಗೆ ಎಲೆಕ್ಟ್ರಾನನ್ನು ಹಂಚಿಕೆ ಮಾಡಬೇಕಪ್ಪ ಅಂದರೆ ನಮಗೆ ಎಲೆಕ್ಟ್ರಾನ್ ಸಂಖ್ಯೆ ಗೊತ್ತಿರಬೇಕು, ಅಥವಾ ಪ್ರೋಟಾನ್ ಸಂಖ್ಯೆ ಗೊತ್ತಿರಬೇಕು, ಅಥವಾ ಪರಮಾಣು ಸಂಖ್ಯೆ ಗೊತ್ತಿರಬೇಕು. ಆವಾಗ ಮಾತ್ರ ನಾವು ಎಲೆಕ್ಟ್ರಾನನ್ನು ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಹೈಡ್ರೋಜನ್ನ ಪರಮಾಣು ಸಂಖ್ಯೆ 1, ಹೈಡ್ರೋಜನ್ನ ಪರಮಾಣು ಸಂಖ್ಯೆ 1 ಅಂದರೆ ಇದರಲ್ಲಿ ಎಲೆಕ್ಟ್ರಾನ್ ಸಂಖ್ಯೆ 1. ಯಾವಾಗಲೂ ಪ್ರೋಟಾನ್ ಸಂಖ್ಯೆ ಯಾವಾಗಲೂ ಎಲೆಕ್ಟ್ರಾನ್ ಸಂಖ್ಯೆಗೆ ಸಮವಾಗುತ್ತೆ. ಯಾವಾಗಲೂ ಧನ ವಿದ್ಯುದಾವೇಶ ಕಣಗಳು ಋಣ ವಿದ್ಯುದಾವೇಶ ಕಣಗಳಿಗೆ ಸಮವಾಗುತ್ತೆ. ಆದ್ದರಿಂದ ಪರಮಾಣು ಏನಾಗಲಿಕ್ಕೆ ಸಾಧ್ಯ? ತಟಸ್ಥ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಧನಾವೇಶ ಕಣಗಳು ಯಾವಾಗಲೂ ಋಣಾವೇಶ ಕಣಗಳಿಗೆ ಸಮವಾಗಿರುತ್ತೆ. ಇಲ್ಲಿ ಪ್ರೋಟಾನ್ ಧನಾವೇಶ ಕಣಗಳಾಗಿರೋದ್ರಿಂದ ಅದರಲ್ಲಿ ಋಣಾವೇಶ ಕಣಗಳು ಏನಾಗುತ್ತೆ? ಸಮವಾಗುತ್ತೆ. ಅಂದರೆ ಧನಾವೇಶ ಕಣಗಳು 1 ಇರೋದ್ರಿಂದ ಋಣಾವೇಶ ಕಣವಾದ ಎಲೆಕ್ಟ್ರಾನು ಸಹ ಎಷ್ಟಿರುತ್ತೆ? 1 ಇರುತ್ತೆ. ಎಲೆಕ್ಟ್ರಾನ್ 1 ಇದೆ ಅಂದರೆ ನಾವಿದನ್ನು ಹಂಚಿಕೆ ಮಾಡಬೇಕಾಗತ್ತೆ. ಇಲ್ಲಿ ಮಧ್ಯ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ನ ಸುತ್ತ ಒಂದು ಕಕ್ಷೆ ಬರಿಬೇಕು, ಮೊದಲನೇ ಕಕ್ಷೆ. ಇಲ್ಲಿ ಒಂದೇ ಎಲೆಕ್ಟ್ರಾನ್ ಇರೋದ್ರಿಂದ ಮೊದಲನೇ ಕಕ್ಷೆಯಲ್ಲಿ ಒಂದೇ ಎಲೆಕ್ಟ್ರಾನ್ ಇರುತ್ತೆ. ಅರ್ಥ ಆಯ್ತಾ? ಮೊದಲನೇ ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನು? ಒಂದೇ ಎಲೆಕ್ಟ್ರಾನ್ ಇರುತ್ತೆ. ಯಾಕಪ್ಪ ಅಂದರೆ ಪರಮಾಣು ಸಂಖ್ಯೆ 1 ಇರೋದ್ರಿಂದ ಎಲೆಕ್ಟ್ರಾನ್ ಸಂಖ್ಯೆನೂ 1 ಆಗಿರುತ್ತೆ. ಒಂದು ಎಲೆಕ್ಟ್ರಾನು ಆ ಒಂದು ಕಕ್ಷೆಯಲ್ಲೇ ಇರುತ್ತೆ. ಇದು ಹೈಡ್ರೋಜನ್ ಪರಮಾಣು ರಚನೆ. ಹೈಡ್ರೋಜನ್ ಪರಮಾಣುವಿನ ರಚನೆಯಾಗಿದೆ. ಹೈಡ್ರೋಜನ್ನ ರಚನೆ. ನೆಕ್ಸ್ಟು ಹೈಡ್ರೋಜನ್ ನಂತರ ಹೀಲಿಯಂನ ಪರಮಾಣು ರಚನೆ ಬರೆಯೋದಾದರೆ ಮಧ್ಯ ನ್ಯೂಕ್ಲಿಯಸ್ಸು. ಯಾವ ರೀತಿಯಾಗಿ ಎಲೆಕ್ಟ್ರಾನ್ಸ್ಗಳು ವಿವಿಧ ಕಕ್ಷೆಯಲ್ಲಿ ಹಂಚಿಕೆ ಆಗೋದನ್ನು ತೋರಿಸೋದೇ ಪರಮಾಣುವಿನ ರಚನೆ ಆಗುತ್ತೆ. ಇಲ್ಲಿ ಮಧ್ಯ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಅಲ್ಲಿ
ಇದರ ಪರಮಾಣು ಸಂಖ್ಯೆ 2 ಅಂದರೆ ಎಲೆಕ್ಟ್ರಾನ್ ಎಷ್ಟಾಗಿರುತ್ತೆ 2 ಆಗಿರುತ್ತೆ. ಇದ್ರ ಯಾವುದು ರಚನೆ ಹೀಲಿಯಂನ ಪರಮಾಣು ರಚನೆ. ನೆಕ್ಸ್ಟ್ ಲೀಥಿಯಂನ ಪರಮಾಣು ಸಂಖ್ಯೆ 1 ಇದೆ ಅಂದರೆ ಇದು ಮಧ್ಯ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಬಂಧಿಸಲ್ಪಟ್ಟಿರುತ್ತೆ. ಇದರಲ್ಲಿ ಪರಮಾಣು ಸಂಖ್ಯೆ 3 ಅಂದರೆ ಎಲೆಕ್ಟ್ರಾನ್ 3 ಇರುತ್ತೆ, ಪ್ರೋಟಾನು 3 ಇರುತ್ತೆ. ಅಂದರೆ ಎಲೆಕ್ಟ್ರಾನ್ 3 ಇರೋದ್ರಿಂದ 3ಅನ್ನು ನಾವು ಕವಚದಲ್ಲಿ ಹಾಕಬೇಕು. 3 ಇದೆ ಅಂದರೆ ನಾವು ಒಂದೇ ಕವಚದಲ್ಲಿ 3 ಹಾಕೋದಕ್ಕಾಗೋದಿಲ್ಲ. ಯಾಕಪ್ಪ ಅಂದರೆ ಈ ಮೊದಲನೇ ಕವಚದ ಸಾಮರ್ಥ್ಯ ಎಷ್ಟಿದೆ, ಇದೆಷ್ಟು ಎಲೆಕ್ಟ್ರಾನನ್ನು ಗರಿಷ್ಠ ಅಂದರೆ ಇದೆಷ್ಟು ಎಲೆಕ್ಟ್ರಾನನ್ನು ಪಡೆದುಕೊಳ್ಳೋ ಸಾಮರ್ಥ್ಯ ಇದೆ. ಇದಕ್ಕೆ ಗರಿಷ್ಠ ಅಂದರೆ 8 ಎಲೆಕ್ಟ್ರಾನ್ಗಳಿಂದ ಭರ್ತಿಯಾಗೋ ಒಂದು ಸಾಮರ್ಥ್ಯ ಇದೆ. ಗರಿಷ್ಠ ಅಂದರೆ 2 ಎಲೆಕ್ಟ್ರಾನ್ನ ಪಡ್ಕೊಳ್ಳೋ ಸಾಮರ್ಥ್ಯ ಇದೆ ಇದಕ್ಕೆ. ಯಾವುದಕ್ಕೆ? ಕೆ ಕವಚಕ್ಕೆ. 2 ಎಲೆಕ್ಟ್ರಾನನ್ನು ಈ ಕವಚದಲ್ಲಿ ಹಾಕಿ ಇನ್ನೊಂದು ಎಲೆಕ್ಟ್ರಾನನ್ನು ನೆಕ್ಸ್ಟ್ ಕವಚ ಎಲ್ ಕವಚದಲ್ಲಿ ಹಾಕಬೇಕಾಗುತ್ತೆ, 2ನೇ ಕವಚಕ್ಕೆ ಹಾಕಬೇಕಾಗುತ್ತೆ. ಆಗ ಇದರಲ್ಲಿ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಯಿತು? 3 ಆಯಿತು. ಇದು ಲೀಥಿಯಂನ ಪರಮಾಣು ರಚನೆ. ನೆಕ್ಸ್ಟು ಲೀಥಿಯಂ ಆದ ನಂತರ ಬೆರಿಲಿಯಂ 4 ಅಂದರೆ ಮಧ್ಯ ನ್ಯೂಕ್ಲಿಯಸ್ಸು. ಫಸ್ಟು ಮೊದಲನೇ ಕವಚಕ್ಕೆ 2 ಎಲೆಕ್ಟ್ರಾನ್ ಹಾಕೋಣ. 4 ಇದಕ್ಕೆ ಹಾಕೋಕ್ಕೆ ಬರೋದಿಲ್ಲ. ಯಾಕಪ್ಪ ಅಂದರೆ ಮೊದಲನೇ ಕವಚದಲ್ಲಿ ಗರಿಷ್ಠ ಅಂದರೆ 2n² ಪ್ರಕಾರ ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರಬೇಕು? ಓನ್ಲಿ 2 ಎಲೆಕ್ಟ್ರಾನ್ ಅಷ್ಟೇ. ಆದ ನಂತರ ಇನ್ನು ಮಿಕ್ಕಿದ ಎಲೆಕ್ಟ್ರಾನನ್ನು ನೆಕ್ಸ್ಟ್ ಕವಚಕ್ಕೆ ಹಾಕಬೇಕಾಗತ್ತೆ. ಇನ್ನು ಉಳಿದಿದ್ದೆಷ್ಟು? 2 ಇದಕ್ಕೆ ಹಾಕ್ಬೇಕು. ಈ ಒಂದು ಕವಚದ ಸಾಮರ್ಥ್ಯ, 2ನೇ ಕವಚದ ಸಾಮರ್ಥ್ಯ ಎಷ್ಟಿದೆ? ಗರಿಷ್ಠ ಅಂದರೆ 8 ಎಲೆಕ್ಟ್ರಾನ್ನ ಭರ್ತಿ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ. 8 ಎಲೆಕ್ಟ್ರಾನ್ ಆಗೋವರೆಗೂ ನಾವು ಎಲ್ ಕವಚದಲ್ಲಿ ಎಲೆಕ್ಟ್ರಾನನ್ನು ಭರ್ತಿ ಮಾಡ್ತಾ ಹಂಚಿಕೆ ಮಾಡ್ತಾ ಹೋಗಬೇಕಾಗುತ್ತೆ. ಇದು ಬೆರಿಲಿಯಂನ ಒಂದು ಪರಮಾಣುವಿನ ರಚನೆ. ಅದೇ ಥರ ಬೋರಾನ್ ಪರಮಾಣು ಸಂಖ್ಯೆ 5 ಅಂದರೆ ಮೊದಲನೇ ಕವಚದಲ್ಲಿ 2, ಉಳಿದದ್ದು ಇನ್ನು 3. ಟೋಟಲ್ ಎಷ್ಟಾಯಿತು? 5 ಆಯಿತು. 2 + 3 5. ಇದು ಯಾವುದಪ್ಪ ಅಂದರೆ ಬೋರಾನ್. ಈ ಥರ ಎಲೆಕ್ಟ್ರಾನನ್ನು ವಿವಿಧ ಕವಚಗಳಲ್ಲಿ ಹಂಚಿಕೆ ಮಾಡಬೇಕಾಗುತ್ತೆ. ಈಗ ಲಾಸ್ಟು ಆರ್ಗಾನ್ದು ನೋಡೋಣ. 18ನೇದು ಆರ್ಗಾನಿಂದು ನೋಡೋಣ, ಅಥವಾ ಮೆಗ್ನೀಷಿಯಂ ನೋಡೋಣ. ಇಲ್ಲಿ ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ 12 ಇದೆ ಅಂದರೆ ಮಧ್ಯ ನ್ಯೂಕ್ಲಿಯಸ್ಸು. ಪರಮಾಣು ಸಂಖ್ಯೆ 12 ಅಂದರೆ ಎಲೆಕ್ಟ್ರಾನು 12 ಇರುತ್ತೆ. ಫಸ್ಟ್ನೇ ಕವಚಕ್ಕೆ 2 ಹಾಕ್ಬಿಡೋಣ. ನೆಕ್ಸ್ಟು 12ರಲ್ಲಿ 2 ಹೋಯ್ತು ಅಂದರೆ ಇನ್ನು 10 ಉಳಿಯುತ್ತೆ. 10 ನಾವು ಈ ಕವಚಕ್ಕೆ ಹಾಕೋಕ್ಕಾಗೋದಿಲ್ಲ. ಯಾಕಪ್ಪ ಅಂದರೆ ಇದರ ಒಂದು ಸಾಮರ್ಥ್ಯ ಎಷ್ಟಿದೆ? ಕೆ ಆದಮೇಲೆ ಎಲ್ ಕವಚ, 2ನೇ ಕವಚದ ಸಾಮರ್ಥ್ಯ 8 ಎಲೆಕ್ಟ್ರಾನನ್ನು ಮಾತ್ರ ಇದಕ್ಕೆ ಹಾಕಬೇಕಾಗುತ್ತೆ. 8 ಹಾಕೋಣ. 3 4 5 6 7 2 + 8 10. ಇನ್ನು 2 ಎಲೆಕ್ಟ್ರಾನ್ ಮೆಗ್ನೀಷಿಯಮ್ದು ಪರಮಾಣು ಸಂಖ್ಯೆ 12. ಅರ್ಥ ಆಯ್ತಾ? ಟೋಟಲ್ 12 ಎಲೆಕ್ಟ್ರಾನ್ ಹಾಕಬೇಕು. 12 ಎಲೆಕ್ಟ್ರಾನ್ ಹಾಕಬೇಕಾದ್ರೆ ಫಸ್ಟ್ನೇ ಕವಚಕ್ಕೆ 2 ಹಾಕಿದ್ದೀವಿ, 2ನೇ ಕವಚದಲ್ಲಿ 8, ಉಳಿದದ್ದಿನ 2 KLM ಕವಚಕ್ಕೆ ಹಾಕಬೇಕಾಗುತ್ತೆ. 2 ಇದು K2 L8 M2. ಟೋಟಲ್ ಎಷ್ಟಾಯಿತು? 12 ಆಯಿತು. ನೆಕ್ಸ್ಟು ಆರ್ಗಾನ್ ನೋಡೋಣ. ಆರ್ಗಾನ್ ಪರಮಾಣು ಸಂಖ್ಯೆ 18. ಆರ್ಗಾನ್ ಪರಮಾಣು ಸಂಖ್ಯೆ 18. ಇದರಲ್ಲಿ ಯಾವ ಥರ ಎಲೆಕ್ಟ್ರಾನ್ಸ್ಗಳು ಹಂಚಿಕೆ ಆಗಿದ್ದಾವೆ ಅನ್ನೋದನ್ನು ನೋಡೋಣ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪರಮಾಣು ಸಂಖ್ಯೆ ಬರ್ಕೊಂಡು ಪರಮಾಣು ಸಂಖ್ಯೆ ಎಲೆಕ್ಟ್ರಾನ್ ಸಂಖ್ಯೆಗೆ ಸಮವಾಗುತ್ತೆ. ಎಲೆಕ್ಟ್ರಾನ್ ಸಂಖ್ಯೆ ಗೊತ್ತಾಯ್ತಪ್ಪ ಅಂದರೆ 2n² ಫಾರ್ಮುಲಾ ಯೂಸ್ ಮಾಡಿ ಪ್ರತಿ ಕವಚಕ್ಕೂ ನಾವೇನು ಮಾಡಬೇಕಾಗತ್ತೆ? ಎಲೆಕ್ಟ್ರಾನನ್ನು ಹಾಕಬೇಕಾಗತ್ತೆ. ಮೊದಲಿಂದ ಒಳ ಕವಚದಿಂದ ಎಲೆಕ್ಟ್ರಾನನ್ನು ಭರ್ತಿ ಮಾಡಬೇಕಾಗತ್ತೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಇಲ್ಲಿ 18 ಅಂದರೆ ಆರ್ಗಾನ್ ಪರಮಾಣು ಸಂಖ್ಯೆ 18 ಅಂದರೆ ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನು, 2ನೇ ಕವಚದಲ್ಲಿ ಎಷ್ಟು ಹಾಕಬೇಕು? 8. ಇದು ಗರಿಷ್ಠ ಅಂದರೆ 8 ಮಾತ್ರ ಇದು ಭರ್ತಿ ಮಾಡ್ಕೊಳ್ಳೋಕೆ ಒಂದು ಸಾಮರ್ಥ್ಯ ಇದೆ. ಅದೇ ಥರ 2 + 8 10 ಆಯಿತು. ಇನ್ನು ಉಳಿದಿದ್ದೆಷ್ಟು? 18. 18ನಲ್ಲಿ 10 ಹೋಯ್ತು ಅಂದರೆ ಇನ್ನು ಉಳಿದಿದ್ದು ಎಷ್ಟಪ್ಪ ಅಂದರೆ 8. ಈ 8ಅನ್ನು ಎಮ್ ಕವಚದಲ್ಲಿ ಹಾಕಬೇಕಾಗುತ್ತೆ. 5 6 7 8 K2 L8 M8 ಎಷ್ಟಾಯ್ತಪ್ಪ ಅಂದರೆ 16 + 2 18 ಆಯಿತು.
ಅರ್ಥ ಆಯ್ತಾ? ಈ ಥರ ಎಲೆಕ್ಟ್ರಾನ್, ಇದರ ಒಂದು ಸಾಮರ್ಥ್ಯ KLM, ಎಮ್ನ ಒಂದು ಸಾಮರ್ಥ್ಯ ಎಷ್ಟಿದೆಯಪ್ಪ ಅಂದರೆ, ಇದರ ಒಂದು ಕೆಪಾಸಿಟಿ ಗರಿಷ್ಠ ಅಂದರೆ ಇದು ಎಷ್ಟು ಎಲೆಕ್ಟ್ರಾನ್ನ ಪಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂದರೆ 18 ಎಲೆಕ್ಟ್ರಾನ್ನ ಪಡ್ಕೊಳ್ಳೋ ಒಂದು ಸಾಮರ್ಥ್ಯ ಇದೆ. ಅದರಿಂದ ನಾವು 8 ಎಲೆಕ್ಟ್ರಾನನ್ನು ಇದಕ್ಕೆ ಹಾಕಬೇಕಾಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ಈಗ ಅಲ್ಲಿ ಟೋಟಲ್ 18 ಆಯಿತು. ಎಷ್ಟಾಯಿತು? 18 ಆಯಿತು. ಈ ರೀತಿಯಾಗಿ ಎಲೆಕ್ಟ್ರಾನನ್ನು ಏನು ಮಾಡಬೇಕಾಗುತ್ತೆ, ನಾವು ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನನ್ನು ಹಾಕಬೇಕಾಗತ್ತೆ, ಹಂಚಿಕೆ ಮಾಡಬೇಕಾಗತ್ತೆ. ಇದನ್ನು ತೋರಿಸ್ಕೊಟ್ಟವರು ಬೋರ್ ಮತ್ತು ಬರಿ ಅವರು ಯಾವ ರೀತಿಯಾಗಿ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನನ್ನು ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಚಿಸ್ತಾರೆ. ಯಾರಪ್ಪ ಅಂದರೆ ಬೋರ್ ಮತ್ತು ಬರಿ ಅವರು. ಈ ನಿಯಮಗಳ ಪ್ರಕಾರ 2n² ಫಾರ್ಮುಲಾ ಯೂಸ್ ಮಾಡಬೇಕು. ಗರಿಷ್ಠ ಅಂದರೆ 8 ಎಲೆಕ್ಟ್ರಾನ್ ಇರಬಾರ್ದು. ಇಲ್ಲಿಗೆ 8 ಬಂತು ಅಂದರೆ ಮತ್ತೆ ನೆಕ್ಸ್ಟ್ ಈ ಕವಚಕ್ಕೆ ನಾವೇನು ಹಾಕಬಾರ್ದು, ಎಲೆಕ್ಟ್ರಾನ್ ಹಾಕಬಾರ್ದು. ಎಲೆಕ್ಟ್ರಾನ್ ಮತ್ತೆ ನೆಕ್ಸ್ಟ್ ಕವಚಕ್ಕೆ ಹಾಕಬೇಕಾಗತ್ತೆ. ಅದೇ ಥರ ಮತ್ತು ಒಳ ಕವಚಗಳಿಂದ ಎಲೆಕ್ಟ್ರಾನನ್ನು ಏನು ಮಾಡಬೇಕಾಗತ್ತೆ, ನಾವು ಅಲ್ಲಿ ಭರ್ತಿ ಮಾಡಬೇಕಾಗತ್ತೆ. ಈ ನಿಯಮಗಳನ್ನು ಅನುಸರಿಸಿ ಎಲೆಕ್ಟ್ರಾನ್ಗಳನ್ನು ವಿವಿಧ ಕವಚಗಳಲ್ಲಿ ಹಂಚಿಕೆ ಮಾಡಬೇಕಾಗತ್ತೆ. ನೆಕ್ಸ್ಟು ನಮಗೆ ಇದರಿಂದ ಏನು ಗೊತ್ತಾಯಿತು, ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ಸ್ಗಳು ಯಾವ ರೀತಿಯಾಗಿ ಹಂಚಿಕೆ ಮಾಡಬೇಕು ಅನ್ನೋದು ಗೊತ್ತಾಯಿತು. ಅದೇ ರೀತಿಯಾಗಿ ನಮಗೆ ಹೊರ ಕವಚದಲ್ಲಿ 8 ಎಲೆಕ್ಟ್ರಾನ್ಸ್ಗಳು ಇರಬೇಕು ಅನ್ನೋದು ಗೊತ್ತಾಯಿತು. ಅದಕ್ಕೆ ಗರಿಷ್ಠ ಅಂದರೆ 8 ಇರಬೇಕು, ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಹೊರ ಕವಚದಲ್ಲಿ ಗರಿಷ್ಠ ಅಂದರೆ 8 ಎಲೆಕ್ಟ್ರಾನ್ಗಳಿರಬೇಕು. ಮತ್ತು ವಿವಿಧ ಕವಚಗಳಲ್ಲಿ ಯಾವ ರೀತಿಯಾಗಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಬೇಕು ಅನ್ನೋದನ್ನು ಬೋರ್ ಮತ್ತು ಬರಿಯವರ ಪ್ರಕಾರ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ಅತ್ಯಂತ ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಏನಂತ ಕರೀತಾರೆ, ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರೀತಾರೆ. ಅತ್ಯಂತ ಹೊರ ಕವಚ, ಈಗ ಇದು ಹೊರ ಕವಚ ಆಗಿದೆ, ಆರ್ಗಾನ್ಗೆ ಇದು ಹೊರ ಕವಚ ಯಾವುದು, ಎಮ್ ಹೊರ ಕವಚ ಆಗಿದೆ. ಇದರಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು 8. ಈ 8ಅನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಇದರಲ್ಲಿ ಮೆಗ್ನೀಷಿಯಮಲ್ಲಿ ಎಮ್ ಹೊರ ಕವಚ ಆಗಿದೆ. ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ, 2 ಇದೆ. 2ಅನ್ನು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಈ ಥರ ಹೊರ ಕವಚದಲ್ಲಿ ಇರಬಹುದಾದ ಅಥವಾ ಹೊರ ಕವಚದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನು ಏನಂತ ಕರೀತಾರೆ, ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರೀತಾರೆ. ಕೆಲವೊಂದು ಧಾತುಗಳ ಹೊರ ಕವಚದಲ್ಲಿ ಈ 8 ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತವೆ. ಉದಾಹರಣೆಗೆ ಆರ್ಗಾನ್, ಅರ್ಥ ಆಯ್ತಾ? ಆರ್ಗಾನು ಮತ್ತು ಇಲ್ಲಿ ಯಾವುದು ನಮಗೆ ಎಕ್ಸಾಂಪಲ್ ಇಲ್ಲ. ಇಲ್ಲಿ ಕೆಲವೊಂದು ಧಾತುಗಳು ಹೊರ ಕವಚದಲ್ಲಿ 8 ಎಲೆಕ್ಟ್ರಾನನ್ನು, ನಮಗೆ ನಿಯಮ ಗೊತ್ತಿದೆ 8ಕ್ಕಿಂತ ಹೆಚ್ಚು ಹೋಗಬಾರ್ದು ಅಂತ. ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 8 ಆಗಿರಬೇಕು. ಹೊರ ಕವಚದಲ್ಲಿ ಇರಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 8 ಇರಬೇಕು. ಆದರೆ ಕೆಲವೊಂದು ಧಾತುಗಳು ಆಲ್ರೆಡಿ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತವೆ, 8 ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತವೆ. ಉದಾಹರಣೆಗೆ ಯಾವುದಾದಪ್ಪ ಅಂದರೆ ಹೀಲಿಯಂ, ಹೀಲಿಯಮಲ್ಲಿ ಮಾತ್ರ 2 ಇರುತ್ತೆ ಹೊರ ಕವಚದಲ್ಲಿ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೇಡಾನ್. ಕೆಲವೊಂದು ಧಾತುಗಳ ಹೊರಕವಚವು, ಕೆಲವೊಂದು ಧಾತುಗಳು ಅತ್ಯಂತ ಹೊರಕವಚದಲ್ಲಿ ಅಥವಾ ಧಾತುಗಳ ಅತ್ಯಂತ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನು ಒಳಗೊಂಡಿರ್ತವೆ. ಅಂಥ ಧಾತುಗಳಿಗೆ ಉದಾಹರಣೆ ಯಾವುದಪ್ಪ ಅಂದರೆ ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೇಡಾನ್. ಇವುಗಳ ಹೊರಕವಚವು ಆಲ್ರೆಡಿ ಸಂಪೂರ್ಣವಾಗಿ ಏನಾಗಿರುತ್ತೆ, ಭರ್ತಿಯಾಗಿರುತ್ತದೆ. 8 ಎಲೆಕ್ಟ್ರಾನ್ಗಳಿಂದ ಸಂಪೂರ್ಣವಾಗಿ ಭರ್ತಿಯಾಗಿರುತ್ತದೆ. ಕೆಲವೊಂದು ಧಾತುಗಳ ಪರಮಾಣುಗಳಲ್ಲಿ ಅತ್ಯಂತ ಹೊರಕವಚವು 8 ಎಲೆಕ್ಟ್ರಾನ್ಗಳಿಂದ ಸಂಪೂರ್ಣವಾಗಿ ಭರ್ತಿಯಾಗಿರುತ್ತವೆ. ಅಂಥ ಒಂದು ಧಾತುಗಳಿಗೆ ಉದಾಹರಣೆ ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್. ಇದರಲ್ಲಿ ಇದು ಹೀಲಿಯಮಲ್ಲಿ 2 ಇರೋದ್ರಿಂದ ಅದು ಒಂದೇ ಕಕ್ಷೆನ ಹೊಂದಿರುತ್ತೆ. ಒಂದೇ ಕಕ್ಷೆ ಕಂಪ್ಲೀಟಾಗಿ ಏನಾಗಿರುತ್ತೆ, ಫಿಲ್ ಆಗಿರುತ್ತೆ, ಪೂರ್ತಿಗೊಂಡಿರುತ್ತೆ. ನಿಯಾನ್ ಅತ್ಯಂತ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್, ಇವು ಸಹ 8 ಎಲೆಕ್ಟ್ರಾನ್. ಅರ್ಥ ಆಯ್ತಾ? ಆರ್ಗಾನಲ್ಲೂ ಸಹ 2, 8, 8. ಕ್ರಿಪ್ಟಾನಲ್ಲಿ 2, 8, 18, 8. ಅದೇ ಥರ ಝೆನಾನಲ್ಲಿ 2, 8, 18, 18, 8. ಅದೇ ಥರ ರೇಡಾನಲ್ಲಿ 2, 8, 18, 32, 18, 8. ಹೊರ ಕವಚದಲ್ಲಿ ಒಟ್ಟು ಎಷ್ಟು ಎಲೆಕ್ಟ್ರಾನ್ಗಳು ಕಾಣ್ತಾ ಇದೆ ನಮಗೆ ಇಲ್ಲಿ,
8 ಎಲೆಕ್ಟ್ರಾನ್. ಇಲ್ಲಿ 18 ಇದ್ರೂ ಸಹ ಇಲ್ಲಿ ಪಕ್ಕದಲ್ಲಿ ಎಷ್ಟು ಕಾಣಿಸ್ತಾ ಇದೆ ನಮಗೆ? 8 ಎಲೆಕ್ಟ್ರಾನ್ಗಳು ಕಾಣಿಸ್ತಾ ಇದೆ. ಈ ಥರ ಕೆಲವೊಂದು ಧಾತುಗಳಲ್ಲಿ ಧಾತುಗಳ ಅತ್ಯಂತ ಹೊರಕವಚವು 8 ಎಲೆಕ್ಟ್ರಾನ್ಗಳಿಂದ ಭರ್ತಿಯಾಗಿರುತ್ತೆ. ಇಂಥ ಒಂದು ಧಾತುಗಳನ್ನು ರಾಜಧಾತುಗಳು ಅಂತ ಕರೀತಾರೆ ಅಥವಾ ಜಡಧಾತುಗಳು ಅಂತ ಕರೀತಾರೆ. ಈ ಧಾತುಗಳು ಅನಿಲ ಸ್ಥಿತಿಯಲ್ಲಿರೋದ್ರಿಂದ, ಗೇಷಿಯಸ್ ಫಾರ್ಮಲ್ಲಿರೋದ್ರಿಂದ ಇವುಗಳಿಗೆ ಜಡ ಅನಿಲಗಳು ಅಂತ ಕರಿತೀವಿ. ನಾವು ನೋಡ್ತಕ್ಕಂಥ 118 ಎಲಿಮೆಂಟಲ್ಲಿ ಇವಿಷ್ಟು ಧಾತುಗಳನ್ನು ಬಿಟ್ಟರೆ ಇನ್ನು ಉಳಿದ ಯಾವುದೇ ಧಾತುಗಳಲ್ಲಿ ಅತ್ಯಂತ ಹೊರಕವಚವು 8 ಎಲೆಕ್ಟ್ರಾನ್ಗಳನ್ನು ಹೊಂದಿರೋದಿಲ್ಲ. ಇವುಗಳು ರಾಜಧಾತುಗಳಂತ ಕರಿತೇವೆ. ಕಾರಣ ಯಾಕಪ್ಪ ಅಂದರೆ ಇವುಗಳ ಅತ್ಯಂತ ಹೊರಕವಚವು ಆಲ್ರೆಡಿ ಏನಾಗಿದೆ, 8 ಎಲೆಕ್ಟ್ರಾನ್ಗಳಿಂದ ಭರ್ತಿಯಾಗಿದೆ, ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅದರಿಂದ ಇಂಥ ಧಾತುಗಳು ರಾಸಾಯನಿಕ ಚಟುವಟಿಕೆಯಲ್ಲಿ ಭಾಗವಹಿಸೋದಿಲ್ಲ. ಯಾಕಪ್ಪ ಅಂದರೆ ಇವಕ್ಕೆ ಎಷ್ಟಿರಬೇಕು, ಅತ್ಯಂತ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನು ಹೊಂದಬೇಕು ಅನ್ನೋ ಒಂದು ನಿಯಮ ಇದೆ ಅಲ್ವಾ. ಆ 8 ಎಲೆಕ್ಟ್ರಾನನ್ನು ಆಲ್ರೆಡಿ ಇವುಗಳು ಪಡ್ಕೊಂಡಿರುತ್ತೆ. ಆದ್ದರಿಂದ ಇವುಗಳು ಇತರ ಒಂದು ಧಾತುಗಳೊಂದಿಗೆ ಏನಾಗೋದಿಲ್ಲ, ಸಂಯೋಗಗೊಳ್ಳೋದಿಲ್ಲ, ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸೋದಿಲ್ಲ. ಭಾಗವಹಿಸಿದ್ರೂ ಸಹ ಅಂಡರ್ ಸರ್ಟನ್ ಕಂಡೀಷನ್ಸಲ್ಲಿ ಕಡಿಮೆ ಪ್ರಮಾಣದಲ್ಲಿ ಭಾಗವಹಿಸ್ತವೆ. ಅಂದರೆ ಇವು ಕಡಿಮೆ ರಾಸಾಯನಿಕ ಚಟುವಟಿಕೆಯನ್ನು ತೋರ್ತಕ್ಕಂಥ ಧಾತುಗಳಾಗಿರೋದ್ರಿಂದ ಇವಕ್ಕೆ ಜಡಧಾತುಗಳು ಅಂದರೆ ಇವುಗಳು ಅಷ್ಟು ಇತರ ಧಾತುಗಳೊಂದಿಗೆ ವರ್ತಿಸೋದೇ ಇರೋದ್ರಿಂದ, ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸದೇ ಇರೋದ್ರಿಂದ ಇವುಗಳನ್ನು ಜಡಧಾತುಗಳು ಅಂತ ಕರೀತಾರೆ. ಅರ್ಥ ಆಯ್ತಾ? ಇವುಗಳನ್ನು ಬಿಟ್ಟು ಉಳಿದ ಧಾತುಗಳ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ ಇರೋದಿಲ್ಲ. ಅದರಿಂದ ಬೇರೆ ಧಾತುಗಳ ಪರಮಾಣುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತವೆ. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸೋದ್ರ ಮೂಲಕ ಅವು 8 ಎಲೆಕ್ಟ್ರಾನನ್ನು ಪಡ್ಕೊಂಡು ಸ್ಥಿರವಾಗ್ತವೆ. 8 ಎಲೆಕ್ಟ್ರಾನ್ನ ಪಡ್ಕೊಂಡು ಏನಾಗ್ತವೆ, ಅವುಗಳು ಸ್ಥಿರತೆಯನ್ನು ಪಡಿತವೆ. ಎಲ್ಲ ಧಾತುಗಳ ಪರಮಾಣುಗಳು ಅಥವಾ ಎಲ್ಲ ಧಾತುಗಳು ಸ್ಥಿರತೆಯನ್ನು ಪಡಿಲಿಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಸ್ಥಿರತೆಯನ್ನು ಯಾವಾಗ ಪಡಿತವೆ? 8 ಎಲೆಕ್ಟ್ರಾನನ್ನು ಪಡ್ಕೊಂಡಾಗ, ಹೊರಕವಚದಲ್ಲಿ 8 ಎಲೆಕ್ಟ್ರಾನನ್ನು ಪಡ್ಕೊಂಡಾಗ ಅವು ಸ್ಥಿರತೆಯನ್ನು ಪಡಿತವೆ. ಅದರಿಂದ ಅವುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತವೆ. ಇತರ ಧಾತುಗಳ ಪರಮಾಣುಗಳೊಂದಿಗೆ ಅಥವಾ ಅದೇ ಧಾತುವಿನ ಪರಮಾಣುಗಳೊಂದಿಗೆ ರಾಸಾಯನಿಕವಾಗಿ ಸಂಯೋಗ ಹೊಂದಿ ಅಣುಗಳಾಗ್ತವೆ ಅಥವಾ ಸಂಯುಕ್ತಗಳಾಗ್ತವೆ. ಇದನ್ನು ಸಂಯೋಗ ಸಾಮರ್ಥ್ಯ ಅಂತ ಕರೀತಾರೆ. ಏನಂತ ಕರೀತಾರೆ? ಸಂಯೋಗ ಸಾಮರ್ಥ್ಯ. ಇವುಗಳು ಆಲ್ರೆಡಿ 8 ಇರೋದ್ರಿಂದ ಇವುಗಳ ಸಂಯೋಗ ಸಾಮರ್ಥ್ಯ 0 ಆಗಿರುತ್ತೆ ಅಥವಾ ವೇಲೆನ್ಸಿ. ಇದನ್ನು ವೇಲೆನ್ಸಿ ಅಂತಲೂ ಕರೀತಾರೆ. ಏನಂತ ಕರೀತಾರೆ? ವೇಲೆನ್ಸಿ. ರಾಜಧಾತುಗಳ ವೇಲೆನ್ಸಿ ಏನಾಗಿರುತ್ತೆ? 0 ಆಗಿರುತ್ತೆ. ಯಾಕಪ್ಪ ಅಂದರೆ ಇವಕ್ಕೆ ಎಷ್ಟು ಎಲೆಕ್ಟ್ರಾನ್ನು ಸಹ ಬೇಕಾಗಿಲ್ಲ, ಎಷ್ಟು ಎಲೆಕ್ಟ್ರಾನ್ನ ಕಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. 8 ಎಲೆಕ್ಟ್ರಾನ್ ಬೇಕಾಗಿರುತ್ತೆ ಹೊರಕವಚದಲ್ಲಿ, 8 ಎಲೆಕ್ಟ್ರಾನನ್ನು ಹೊಂದಿರ್ತವೆ. ಎಷ್ಟು ಎಲೆಕ್ಟ್ರಾನ್ ಪಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ಕಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಅದರಿಂದ ಇವುಗಳ ವೇಲೆನ್ಸಿ ಏನಾಗಿರುತ್ತೆ? 0 ಆಗಿರುತ್ತೆ. ಇವುಗಳ ಸಂಯೋಗ ಸಾಮರ್ಥ್ಯ, ವೇಲೆನ್ಸಿ ಅಂದ್ರೇನು, ಸಂಯೋಗ ಸಾಮರ್ಥ್ಯ ಎರಡು ಒಂದೇ ಆಗುತ್ತೆ. ವೇಲೆನ್ಸಿ ಅಂತನಾರು ಹೇಳ್ಬೋದು ಅಥವಾ ಸಂಯೋಗ ಸಾಮರ್ಥ್ಯ ಅಂತನಾರು ಹೇಳ್ಬೋದು. ಇದರ ಸಂಯೋಗ ಸಾಮರ್ಥ್ಯ 0 ಅಥವಾ ವೇಲೆನ್ಸಿ 0 ಆಗಿರುತ್ತೆ. ಇತರ ಧಾತುಗಳ ವೇಲೆನ್ಸಿ ಅವುಗಳು ಎಷ್ಟು ಎಲೆಕ್ಟ್ರಾನ್ನ ಪಡ್ಕೊಳ್ತವೆ ಅಥವಾ ಎಷ್ಟು ಎಲೆಕ್ಟ್ರಾನ್ಗಳನ್ನ ಕಳ್ಕೊಳ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಇತರ ಧಾತುಗಳ ಪರಮಾಣುಗಳೊಂದಿಗೆ ಅಥವಾ ವಿಭಿನ್ನ ಪರಮಾಣುಗಳು ಸಂಯೋಗ ಆಗಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ನ ಪಡ್ಕೊಳ್ತವೆ ಅಷ್ಟೇ, ಅಥವಾ ಎಷ್ಟು ಎಲೆಕ್ಟ್ರಾನನ್ನು ಕಳ್ಕೊಳ್ತವೆ ಅಷ್ಟೇ, ಅಥವಾ ಎಷ್ಟು ಎಲೆಕ್ಟ್ರಾನನ್ನು ಹಂಚಿಕೆ ಮಾಡ್ಕೊಳ್ತವೆ, ಇದ್ರ ಮೇಲೆ ವೇಲೆನ್ಸಿ ಡಿಪೆಂಡ್ ಆಗುತ್ತೆ. ಅವು ಯಾಕೆ ಎಲೆಕ್ಟ್ರಾನ್ನ ಪಡ್ಕೊಳ್ಬೇಕಪ್ಪ ಅಂದರೆ ಸ್ಥಿರತೆಯನ್ನು ಪಡಿಲಿಕ್ಕೋಸ್ಕರ. 8 ಎಲೆಕ್ಟ್ರಾನ್ನ ಯಾತಕ್ಕೆ ಪಡ್ಕೊಳ್ಬೇಕು? ಅವು ಸ್ಥಿರತೆಯನ್ನು ಪಡಿಲಿಕ್ಕೋಸ್ಕರ ಏನು ಮಾಡ್ತವೆ? ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತವೆ. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬೇಕಾದ್ರೆ ಎಲೆಕ್ಟ್ರಾನನ್ನು ಕಳ್ಕೊಳ್ಳೋದ್ರ ಮೂಲಕ ಅಥವಾ ಎಲೆಕ್ಟ್ರಾನನ್ನು ಪಡ್ಕೊಳ್ಳೋದ್ರ ಮೂಲಕ ಅಥವಾ ಎಲೆಕ್ಟ್ರಾನನ್ನು ಹಂಚಿಕೆ ಮಾಡ್ಕೊಳ್ಳೋದ್ರ ಮೂಲಕ, ಪರಸ್ಪರ ವಿಭಿನ್ನ ಪರಮಾಣುಗಳು ಎಲೆಕ್ಟ್ರಾನನ್ನು ಹಂಚಿಕೆ ಮಾಡ್ಕೊಳ್ಳೋದ್ರ ಮೂಲಕ ಏನು ಮಾಡ್ತವೆ? ಅವುಗಳು ಇತರ ಪರಮಾಣುಗಳೊಂದಿಗೆ ಸಂಯೋಗ ಹೊಂದಿ ಅಣುಗಳಾಗ್ತವೆ ಅಥವಾ ಸಂಯುಕ್ತಗಳಾಗ್ತವೆ. ಇದನ್ನು ಏನಂತ ಕರೀತಾರೆ? ಸಂಯೋಗ ಸಾಮರ್ಥ್ಯ. ಎಷ್ಟು ಎಲೆಕ್ಟ್ರಾನ್ಗಳಿಂದ ಅವು ಸಂಯೋಗ ಆಗ್ತವೋ ಆ ಒಂದು ಎಲೆಕ್ಟ್ರಾನ್ಗಳ ಸಂಖ್ಯೆ ಸಂಯೋಗ ಸಾಮರ್ಥ್ಯವನ್ನು ಕೊಡುತ್ತೆ ಅಥವಾ ವೇಲೆನ್ಸಿಯನ್ನು ಕೊಡುತ್ತೆ. ಈ ಥರ ಧಾತುಗಳು ತಮ್ಮ ಅತ್ಯಂತ ಹೊರಕವಚವನ್ನು ಪೂರ್ಣವಾಗಿ ಭರ್ತಿ ಮಾಡಿಕೊಳ್ಳುವ ಸಲುವಾಗಿ, ಧಾತುಗಳು ತಮ್ಮ ಅತ್ಯಂತ ಹೊರಕವಚವನ್ನು ಪೂರ್ಣವಾಗಿ ಭರ್ತಿ ಮಾಡಿಕೊಳ್ಳುವ ಸಲುವಾಗಿ ಅದೇ ಧಾತುಗಳ ಪರಮಾಣುಗಳು ಅಥವಾ ವಿಭಿನ್ನ ಧಾತುಗಳ ಪರಮಾಣುಗಳೊಂದಿಗೆ ಸಂಯೋಗ ಹೊಂದಿ ಸಂಯುಕ್ತಗಳಾಗ್ತವೆ ಅಥವಾ ಅಣುಗಳಾಗ್ತಕ್ಕಂಥ
ಅಣುಗಳನ್ನು ಉಂಟು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಸಂಯೋಗ ಸಾಮರ್ಥ್ಯ ಅಂತ ಕರೀತಾರೆ. ಆ ಥರ ಪಡ್ಕೊಳ್ಳಿಕ್ಕೋಸ್ಕರ ಅವೇನು ಇತರ ಧಾತುಗಳ ಇತರ ಪರಮಾಣುಗಳೊಂದಿಗೆ ಸಂಯೋಗ ಆಗ್ತಾವಲ್ಲ, ಇದನ್ನ ಏನಂತ ಕರೀತಾರೆ? ಸಂಯೋಗ ಸಾಮರ್ಥ್ಯ ಅಥವಾ ವೇಲೆನ್ಸಿ. ಎಷ್ಟು ಎಲೆಕ್ಟ್ರಾನ್ ಮೂಲಕ ಅವು ಸಂಯೋಗಗೊಳ್ತಾವೋ ಅದನ್ನು ವೇಲೆನ್ಸಿ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ನೋಡೋಣ. ಉದಾಹರಣೆ ನೋಡಿದರೆ ನಿಮಗೆ ಒಂದು ಗೊತ್ತಾಗುತ್ತೆ. ಇಲ್ಲಿ ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂದರೆ 11. ಸೋಡಿಯಂನ ಪರಮಾಣು ಸಂಖ್ಯೆ 11 ಆದಾಗ ಅದರ ಒಂದು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯೋಣ. ಎಲೆಕ್ಟ್ರಾನ್ ವಿನ್ಯಾಸ ಅಂದರೆ ಎಲೆಕ್ಟ್ರಾನ್ ವಿವಿಧ ಕವಚದಲ್ಲಿ ಯಾವ ಥರ ಹಂಚಿಕೆ ಆಗಿದೆ ಅನ್ನೋದನ್ನು ನೋಡೋಣ. 11 ಅಂದರೆ ಮೊದಲನೇ ಕವಚದಲ್ಲಿ 2, ಎರಡನೇ ಕವಚದಲ್ಲಿ ಎಷ್ಟು ಹಾಕಬೇಕಾಗತ್ತೆ? ಇದರ ಸಾಮರ್ಥ್ಯ ಎಷ್ಟಿದೆ? ಟೋಟಲು 8. ಎಷ್ಟಾಯಿತು? 10 ಆಯಿತು. ಮತ್ತು ಇನ್ನು ಒಂದು ಉಳಿತಲ್ವಾ, ಆ ಒಂದನ್ನು ಎಂ ಕವಚದಲ್ಲಿ ಹಾಕಬೇಕಾಗ್ತದೆ. ಇದು ಸೋಡಿಯಂ ಪರಮಾಣುವಿನ ಒಂದು ರಚನೆ ಅಥವಾ ಸೋಡಿಯಂನ ಎಲೆಕ್ಟ್ರಾನ್ ವಿನ್ಯಾಸ. ಅಂದರೆ K = 2, L = 8, M = 1. ಈ ಥರ ಪರಮಾಣುವನ್ನು ಹಂಚಿಕೆ ಮಾಡೋದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಎಲೆಕ್ಟ್ರಾನಿಕ್ ವಿನ್ಯಾಸ ಅಂತ ಕರೀತಾರೆ. ಇಲ್ಲಿ ಕ್ಲೋರಿನ್ ನೆಕ್ಸ್ಟ್ ಯಾವುದಪ್ಪ ಅಂದರೆ ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಇದರ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ ಹೆಂಗಪ್ಪ ಅಂದರೆ ಎಲೆಕ್ಟ್ರಾನನ್ನು ಹಂಚಿಕೆ ಮಾಡಿರಿ. ಇದನ್ನು K = 2, L = 8, M = 2, 8 + 2 10. ಇನ್ನು ಉಳಿದಿದ್ದೆಷ್ಟು? 7 ಎಂ ಕವಚದಲ್ಲಿ. ಇದು ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸ ಅಥವಾ ಎಲೆಕ್ಟ್ರಾನ್ನ ಹಂಚಿಕೆ. ಟು 8 4 8. ಈಗ ಇದರಲ್ಲಿ ಅತ್ಯಂತ ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ ಸೋಡಿಯಂ. ಕ್ಲೋರಿನ್ನ ಅತ್ಯಂತ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ ಇದೆ. ಒಟ್ಟು ಎಷ್ಟು ಎಲೆಕ್ಟ್ರಾನ್ನ ಪಡ್ಕೊಳ್ಬೇಕು? 2. ಅತ್ಯಂತ ಹೊರಕವಚದಲ್ಲಿ ಇವು ಸ್ಥಿರವಾಗಬೇಕಂದ್ರೆ ಇವು ಅನ್ಸ್ಟೇಬಲ್ ಇದ್ದಾವೆ. ಇವು ಸ್ಟೇಬಲ್ ಆಗಬೇಕಂದ್ರೆ ಇವಕ್ಕೆ 8 ಎಲೆಕ್ಟ್ರಾನ್ನ ಪಡ್ಕೊಳ್ಬೇಕಂದ್ರೆ ಇವು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತವೆ. ಅರ್ಥ ಆಯ್ತಾ? ಒಂದು ಧಾತುಗಳ ಪರಮಾಣುಗಳು ಅಥವಾ ಅದೇ ಧಾತುವಿನ ಪರಮಾಣುಗಳೊಂದಿಗೆ ಇರ್ಬೋದು, ಬೇರೆ ಧಾತುಗಳ ಪರಮಾಣುಗಳೊಂದಿಗೆ ಏನು ಮಾಡ್ತವೆ? ಇವುಗಳು ಸಂಯೋಗಗೊಳ್ತವೆ. ಸಂಯೋಗಗೊಳ್ಳೋದ್ರಿಂದ ಅವು ಏನು ಮಾಡ್ತವೆ? 8 ಎಲೆಕ್ಟ್ರಾನ್ನ ಪಡ್ಕೊಳ್ತವೆ. ಈಗ ಇದಕ್ಕೆ 8 ಆಗಬೇಕಪ್ಪ ಅಂದರೆ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ ಆಗಬೇಕಂದ್ರೆ ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ. 1 ಎಲೆಕ್ಟ್ರಾನ್ನ ಕಳ್ಕೊಂಡಾಗ ಇದರ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಆಗುತ್ತೆ? 8 ಎಲೆಕ್ಟ್ರಾನ್ ಆಗುತ್ತೆ. ಇದಕ್ಕೆ 1 ಎಲೆಕ್ಟ್ರಾನ್ ಬೇಕು. ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ ಇದೆ. ಇದು ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಪಡಿಬೇಕಂದ್ರೆ ಅಂದರೆ ಅಷ್ಟಕ ರಚನೆ, 8 ಎಲೆಕ್ಟ್ರಾನ್ ಇರ್ತಕ್ಕಂಥ ಒಂದು ರಚನೆಗೆ ಅಷ್ಟಕ ರಚನೆ ಅಂತ ಕರೀತಾರೆ. ಅಷ್ಟಕ ರಚನೆಯನ್ನು ಹೊಂದಬೇಕಾದ್ರೆ ಇದಕ್ಕೆ ಇನ್ನೂ 1 ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ. ಆದ್ದರಿಂದ ಸೋಡಿಯಂ ಮತ್ತು ಕ್ಲೋರಿನ್ ಪರಸ್ಪರ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ತವೆ? ಅವುಗಳು ಭಾಗವಹಿಸ್ತವೆ. ಎಷ್ಟು ಎಲೆಕ್ಟ್ರಾನ್ಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತವೋ ಅದನ್ನು ವೇಲೆನ್ಸಿ ಅಂತ ಕರೀತಾರೆ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರೀತಾರೆ. ಇದರಲ್ಲಿ ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ, ಇದರ ವೇಲೆನ್ಸಿ 1 ಆಗುತ್ತೆ. ಇದು ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ ಇದ್ದರೆ ಇದರ ವೇಲೆನ್ಸ್ ಎಲೆಕ್ಟ್ರಾನ್ಗಳು 7 ಆಗುತ್ತೆ. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಭಾಗವಹಿಸ್ತವೋ ಅದರ ಆಧಾರದ ಮೇಲೆ ವೇಲೆನ್ಸಿಯನ್ನು ನಿರ್ಧಾರ ಮಾಡಲಾಗುತ್ತೆ. ಇದು 1 ಎಲೆಕ್ಟ್ರಾನ್ನ ಕಳ್ಕೊಳ್ಳೋದ್ರ ಮೂಲಕ, ಇದಕ್ಕೆ 1 ಎಲೆಕ್ಟ್ರಾನ್ ಬೇಕು, ಇದಕ್ಕೆ 1 ಎಲೆಕ್ಟ್ರಾನ್ ಕಳ್ಕೊಂಡಾಗ ಇದು 8 ಎಲೆಕ್ಟ್ರಾನ್ ಏನಾಗುತ್ತೆ? ಹೊರಕವಚದಲ್ಲಿ 8 ಆಗುತ್ತೆ. ಅದರಿಂದ ಸೋಡಿಯಂ ಏನು ಮಾಡುತ್ತಪ್ಪ ಅಂದರೆ 1 ಎಲೆಕ್ಟ್ರಾನನ್ನು ಕ್ಲೋರಿನ್ಗೆ ಬಿಟ್ಕೊಡುತ್ತೆ, 1 ಎಲೆಕ್ಟ್ರಾನನ್ನು ಕ್ಲೋರಿನ್ಗೆ ಕೊಡುತ್ತೆ. ನೀವು ಕ್ಲೋರಿನ್ ಸೋಡಿಯಮಿಂದ 1 ಎಲೆಕ್ಟ್ರಾನ್ನ ಪಡ್ಕೊಂಡು ಇದು ಹೊರಕವಚದಲ್ಲಿ ಏನಾಗುತ್ತೆ? 8 ಎಲೆಕ್ಟ್ರಾನನ್ನು ಪಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? 2 8 ಆಗುತ್ತೆ. ಇದು 1 ಎಲೆಕ್ಟ್ರಾನ್ನ ಪಡ್ಕೊಳ್ಳೋದ್ರ ಮೂಲಕ 2 ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಪಡ್ಕೊಳ್ತವೆ. ಈ ಥರ ಇದು 1 ಎಲೆಕ್ಟ್ರಾನ್ನ ಬಿಟ್ಕೊಡೋದ್ರ ಮೂಲಕ, ಇದು 1 ಎಲೆಕ್ಟ್ರಾನ್ನ ಪಡ್ಕೊಳ್ಳೋದ್ರ ಮೂಲಕ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಪಡ್ಕೊಳ್ತವೆ. ಆಗ ಇವೆರಡು ರಾಸಾಯನಿಕವಾಗಿ ಬಂಧಗೊಂಡು ಏನಾಗ್ತವೆ? ಸಂಯುಕ್ತಗಳಾಗ್ತವೆ. ಈ ಥರ ಎಲ್ಲ ಪರಮಾಣುಗಳು ಸ್ಥಿರತೆಯನ್ನು ಪಡಿಲಿಕ್ಕೋಸ್ಕರ, ಒಂದು ಅಷ್ಟಕ ರಚನೆಯನ್ನು ಪಡಿಲಿಕ್ಕೋಸ್ಕರ ಏನು ಮಾಡ್ತವೆ? ಇವು ಎಲೆಕ್ಟ್ರಾನ್ನ ಕಳ್ಕೊಳ್ಬೇಕಾಗತ್ತೆ ಅಥವಾ ಎಲೆಕ್ಟ್ರಾನ್ನ ಪಡ್ಕೊಳ್ಬೇಕಾಗತ್ತೆ ಅಥವಾ ಎಲೆಕ್ಟ್ರಾನ್ನ ಪರಸ್ಪರ ಹಂಚಿಕೆ ಮಾಡ್ಕೊಳ್ಬೇಕಾಗತ್ತೆ. ಈ ಕ್ರಿಯೆಯಿಂದ ಏನು ಮಾಡ್ತವೆ? ಎಲ್ಲ ಧಾತುಗಳ ಪರಮಾಣುಗಳು ಅಷ್ಟಕ ರಚನೆಯನ್ನು ಪಡ್ಕೊಂಡು ಸ್ಥಿರತೆಯನ್ನು ಪಡಿತವೆ. ಅದರಿಂದ ಅವು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿ ಏನಾಗ್ತವೆ? ಸಂಯುಕ್ತಗಳಾಗ್ತವೆ ಅಥವಾ ಅಣುಗಳಾಗ್ತವೆ.
ಎಷ್ಟು ಎಲೆಕ್ಟ್ರಾನ್ನ ಪಡ್ಕೊಳ್ಳೋದ್ರ ಮೂಲಕ, ಎಷ್ಟು ಎಲೆಕ್ಟ್ರಾನ್ನ ಕಳ್ಕೊಳ್ಳೋದ್ರ ಮೂಲಕ, ಅಥವಾ ಎಷ್ಟು ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡ್ಕೊಳ್ಳೋದ್ರ ಮೂಲಕ ಅವು ಸ್ಥಿರತೆಯನ್ನು ಪಡಿತಾವೋ ಅಥವಾ ಸ್ಟೇಬಲ್ ಆಗ್ತಾವೋ ಅಥವಾ ಅಷ್ಟಕ ರಚನೆಯನ್ನು ಪಡಿತಾವೋ ಆ ಒಂದು ಎಲೆಕ್ಟ್ರಾನ್ಗಳ ಸಂಖ್ಯೆಯು ಆ ಧಾತುಗಳ ಸಂಯೋಗ ಸಾಮರ್ಥ್ಯವನ್ನು ನೀಡುತ್ತೆ. ಈಗ ಉದಾಹರಣೆಗೆ ಸೋಡಿಯಂನ ಸಂಯೋಗ ಸಾಮರ್ಥ್ಯ ಎಷ್ಟಾಯಿತು? ಒಂದು ಎಲೆಕ್ಟ್ರಾನ್ನ ಕಳ್ಕೊಳ್ಳೋದ್ರ ಮೂಲಕ ಅದು ಏನಾಯಿತು? ಸ್ಥಿರತೆಯನ್ನು ಪಡೆದಿದೆ. ಇದು ಒಂದು ಎಲೆಕ್ಟ್ರಾನ್ನ ಪಡ್ಕೊಳ್ಳೋದ್ರ ಮೂಲಕ ಸ್ಟೇಬಲ್ ಎಲೆಕ್ಟ್ರಾನಿಕ್ ಅಂದರೆ ಅಷ್ಟಕ ರಚನೆಯನ್ನು ಪಡೆದಿದೆ. ಅದರಿಂದ ಇವೆರಡೂ ಧಾತುಗಳ ಒಂದು ಸಂಯೋಗ ಸಾಮರ್ಥ್ಯ ಎಷ್ಟಾಗುತ್ತೆ? 1 ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಇದರ ಒಂದು ಸಂಯೋಗ ಸಾಮರ್ಥ್ಯ 7 ಸಹ ಆಗ್ಬೋದು. ಯಾಕಪ್ಪ ಅಂದರೆ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ನ ಬಿಟ್ಕೊಡೋದ್ಕಿಂತ 1 ಎಲೆಕ್ಟ್ರಾನ್ನ ಪಡ್ಕೊಳ್ಳೋದು ಈಸಿ. ಅದರಿಂದ ಇದು 1 ಎಲೆಕ್ಟ್ರಾನ್ನ ಪಡ್ಕೊಂಡು ಏನಾಗುತ್ತೆ? ಸ್ಥಿರವಾಗುತ್ತೆ. ಅದು 1 ಎಲೆಕ್ಟ್ರಾನ್ 7 ಎಲೆಕ್ಟ್ರಾನ್ನ ಪಡ್ಕೊಳ್ಳೋದ್ರ ಬದಲು 1 ಎಲೆಕ್ಟ್ರಾನ್ನ ಕಳ್ಕೊಳ್ಳೋದ್ರ ಮೂಲಕ ಅದು ಅಷ್ಟಕ ರಚನೆಯನ್ನು ಪಡ್ಕೊಳ್ಳುತ್ತೆ. ಸುಲಭವಾಗಿ 1 ಎಲೆಕ್ಟ್ರಾನ್ನ ಪಡ್ಕೊಳ್ಬೋದು. ಇದು 7 ಎಲೆಕ್ಟ್ರಾನ್ನ ಕಳ್ಕೊಳ್ಳೋ ಬದಲು 1 ಎಲೆಕ್ಟ್ರಾನ್ನ ಪಡ್ಕೊಳ್ಳೋದು ಸುಲಭ. ಅದರಿಂದ 1 ಎಲೆಕ್ಟ್ರಾನ್ನ ಪಡ್ಕೊಂಡು ಅಷ್ಟಕ ರಚನೆಯನ್ನು ಪಡೆಯುತ್ತೆ. ಈ ಥರ ಎಲ್ಲ ಧಾತುಗಳ ಪರಮಾಣುಗಳು ಅಷ್ಟಕ ರಚನೆಯನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ. ಅದರಿಂದ ಅವುಗಳ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿ ಅಷ್ಟಕ ವಿನ್ಯಾಸವನ್ನು ಪಡಿತವೆ. ಅವು ಎಷ್ಟು ಎಲೆಕ್ಟ್ರಾನ್ನ ಕಳ್ಕೊಳ್ತಾವೋ, ಎಷ್ಟು ಎಲೆಕ್ಟ್ರಾನ್ನ ಪಡ್ಕೊಳ್ತಾವೋ, ಎಷ್ಟು ಎಲೆಕ್ಟ್ರಾನ್ನ ಹಂಚಿಕೆ ಮಾಡ್ಕೊಳ್ತಾವೋ ಇದನ್ನೇನಂತ ಕರೀತಾರೆ? ಸಂಯೋಗ ಸಾಮರ್ಥ್ಯ ಅಂತ ಕರೀತಾರೆ. ಆ ಧಾತುವಿನ ಸಂಯೋಗ ಸಾಮರ್ಥ್ಯ ಅಥವಾ ಅದನ್ನು ವೇಲೆನ್ಸಿ ಅಂತ ಕರೀತಾರೆ. ಏನಂತ ಕರೀತಾರೆ? ವೇಲೆನ್ಸಿ. ಸೋಡಿಯಂನ ವೇಲೆನ್ಸಿ 1 ಆಯಿತು, ಕ್ಲೋರಿನ್ನ ವೇಲೆನ್ಸಿ 1 ಆಯಿತು. ಒಂದೊಂದು ಎಲೆಕ್ಟ್ರಾನು ಈ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಏನಾಯಿತು? ಅದರ ವೇಲೆನ್ಸಿ 1 ಆಗುತ್ತೆ. ಇವೆರಡರ ವೇಲೆನ್ಸಿ 1 ಆಗುತ್ತೆ. ನೆಕ್ಸ್ಟು ನಾವು ಮುಂದಿನ ಕ್ಲಾಸಲ್ಲಿ ಪರಮಾಣುವಿನ ಸಂಖ್ಯೆ ಅಂದ್ರೇನು, ಪರಮಾಣು ಸಂಖ್ಯೆ ಅಂದ್ರೇನು, ಪರಮಾಣು ರಾಶಿ ಅಂದ್ರೇನು, ಸಮಸ್ಥಾನಿಗಳು ಮತ್ತು ಐಸೋಬಾರ್ಗಳಂದ್ರೇನು ಅಂತ ತಿಳ್ಕೊಳ್ಳೋಣ. ನಿಮಗೆ ಬುಕ್ಕಲ್ಲಿ 4.1ರಲ್ಲಿ ಕೆಲವೊಂದು ಧಾತುಗಳ ಅಂದರೆ 1ರಿಂದ 18 ಧಾತುಗಳ ಹೆಸರು, ಅವುಗಳ ಪರಮಾಣು ಸಂಖ್ಯೆ, ಅದರಲ್ಲಿರ್ತಕ್ಕಂಥ ಪ್ರೋಟಾನ್ ಸಂಖ್ಯೆ, ನ್ಯೂಟ್ರಾನ್ ಸಂಖ್ಯೆ, ಎಲೆಕ್ಟ್ರಾನ್ ಸಂಖ್ಯೆ ಮತ್ತು ಅವುಗಳಲ್ಲಿ ಎಲೆಕ್ಟ್ರಾನ್ಸ್ಗಳು ಯಾವ ರೀತಿಯಾಗಿ ವಿವಿಧ ಕವಚಗಳಲ್ಲಿ ಹಂಚಿಕೆ ಆಗಿದೆ, ಮತ್ತು ವೇಲೆನ್ಸಿ ಅಂದರೆ ಸಂಯೋಗ ಸಾಮರ್ಥ್ಯ. ವೇಲೆನ್ಸಿ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತಾವೋ ಅದನ್ನು ಸಹ ಅದು ವೇಲೆನ್ಸಿ ಆಗುತ್ತೆ. ಅಥವಾ ಎಷ್ಟು ಎಲೆಕ್ಟ್ರಾನ್ನ ಕಳ್ಕೊಳ್ತಾವೋ, ಎಷ್ಟು ಎಲೆಕ್ಟ್ರಾನ್ನ ಪಡ್ಕೊಳ್ತಾವೋ, ಎಷ್ಟು ಎಲೆಕ್ಟ್ರಾನ್ನ ಹಂಚಿಕೆ ಮಾಡ್ಕೊಳ್ತಾವೋ ಆ ಧಾತುವಿನ ವೇಲೆನ್ಸಿ ಆಗುತ್ತೆ. ಒಟ್ಟಾರೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಆಗಿರುತ್ತೆ. ಯಾವುದು? ವೇಲೆನ್ಸಿ. ಅಥವಾ ಅತ್ಯಂತ ಹೊರಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ? ವೇಲೆನ್ಸಿ ಚೇಂಜ್ ಆಗುತ್ತೆ. ಹೊರಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ವೇಲೆನ್ಸಿ ಅಂತ ಹೇಳಿದ್ವಿ ಅಲ್ವಾ? ಕೆಲವೊಂದು ಸಂದರ್ಭದಲ್ಲಿ ವೇಲೆನ್ಸಿ ಅಥವಾ ಸಂಯೋಗ ಸಾಮರ್ಥ್ಯ ಚೇಂಜ್ ಆಗುತ್ತೆ. ಅದನ್ನು ನೋಡೋಣ ಯಾವ ಥರ ಅಂದರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಯಾವ ಥರ ಸಂಯೋಗ ಸಾಮರ್ಥ್ಯ ಧಾತುಗಳ ಅಲ್ಲಿ ಅತ್ಯಂತ ಹೊರಕವಚದಲ್ಲಿ ಎಲೆಕ್ಟ್ರಾನ್ಗಳು ಸಂಪೂರ್ಣ ಸಾಮರ್ಥ್ಯಕ್ಕೆ ಹತ್ತಿರವಾಗಿದ್ದಾಗ, ಅತ್ಯಂತ ಹೊರಕವಚದಲ್ಲಿ ಧಾತುಗಳ ಸಂಯೋಗ ಸಾಮರ್ಥ್ಯವು ಸಂಪೂರ್ಣ ಸಾಮರ್ಥ್ಯಕ್ಕೆ ಹತ್ತಿರವಾಗಿದ್ದಾಗ ಅವುಗಳ ವೇಲೆನ್ಸಿ ಯಾವ ಥರ ಹೇಳಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಈಗ ಉದಾಹರಣೆಗೆ ಇಲ್ಲ ನೋಡೋಣ. ಈಗ 7 ಎಲೆಕ್ಟ್ರಾನ್ ಇದೆ ಅಲ್ವಾ? ಇದರ ವೇಲೆನ್ಸಿ 7 ಆಗುತ್ತೆ. ಆದರೆ ಇದು 1 ಎಲೆಕ್ಟ್ರಾನ್ನ ಪಡ್ಕೊಳ್ಳೋದ್ರಿಂದ ಅಂದರೆ ಇದರ ಸಂಪೂರ್ಣ ಸಾಮರ್ಥ್ಯಕ್ಕೆ ಹತ್ತಿರವಾಗಿ ಇದಕ್ಕೆ ಎಷ್ಟು ಬೇಕು, ಸಂಪೂರ್ಣ ಸಾಮರ್ಥ್ಯನ ಪಡೀಲಿಕ್ಕೆ ಇದಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕಾಗುತ್ತೆ? ಇನ್ನು 1 ಎಲೆಕ್ಟ್ರಾನ್ ಬೇಕಾಗುತ್ತೆ. ಇದು ಸಂಪೂರ್ಣ ಸಾಮರ್ಥ್ಯಕ್ಕೆ ಹತ್ತಿರವಾಗಿದೆ. 7 ಸಂಪೂರ್ಣ ಸಾಮರ್ಥ್ಯಕ್ಕೆ ಏನಾಗಿದೆ? ಹತ್ತಿರವಾಗಿರೋದ್ರಿಂದ ಅಷ್ಟಕ ರಚನೆಯಲ್ಲಿ ಅಥವಾ ಅಷ್ಟಕ ಎಲೆಕ್ಟ್ರಾನ್ಗಳಲ್ಲಿ 7ಅನ್ನು ಲೆಸ್ ಮಾಡಿದಾಗ ನಮಗೇನು ಸಿಗುತ್ತೆ? 1 ಸಿಗುತ್ತೆ. ಆಗ ವೇಲೆನ್ಸಿ, ಇದರ ವೇಲೆನ್ಸಿ ಎಷ್ಟಾಗುತ್ತೆ? 1 ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ? ಸಂಪೂರ್ಣ ಸಾಮರ್ಥ್ಯಕ್ಕೆ ಹತ್ತಿರವಾಗಿದ್ದಾಗ ಆ ಒಂದು ಎಲೆಕ್ಟ್ರಾನ್ಗಳನ್ನು ಅಷ್ಟಕ ಎಲೆಕ್ಟ್ರಾನ್ಗಳಿಂದ ಅಥವಾ ಅಷ್ಟಕ ಎಲೆಕ್ಟ್ರಾನ್ಗಳಿಂದ ಅಂದರೆ 8 ಎಲೆಕ್ಟ್ರಾನ್ಗಳಿಂದ ಈ ಸಂಖ್ಯೆಯನ್ನು ಲೆಸ್ ಮಾಡಿದಾಗ, ಅಂದರೆ ಉದಾಹರಣೆಗೆ ಈಗ 5 ಅಂತ ತಗೊಂಡಾಗ ಅದು ಸಹ ಯಾವುದಕ್ಕೆ ಹತ್ತಿರವಾಗಿದೆ? 8 ಎಲೆಕ್ಟ್ರಾನ್ಗೆ ಹತ್ತಿರವಾಗುತ್ತೆ. 6 ತಗೊಂಡಾಗ 8 ಎಲೆಕ್ಟ್ರಾನ್ಗೆ ಹತ್ತಿರವಾಗುತ್ತೆ. 7 ತಗೊಂಡಾಗ 8 ಎಲೆಕ್ಟ್ರಾನ್ಗೆ ಹತ್ತಿರವಾಗುತ್ತೆ. ಅಂಥ ಸಂದರ್ಭದಲ್ಲಿ 8 ಎಲೆಕ್ಟ್ರಾನಿಂದ ಈ ಒಂದು ಹೊರಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನನ್ನು ಲೆಸ್ ಮಾಡಿದಾಗ ಎಷ್ಟು ಉಳಿಯುತ್ತೋ ಅಷ್ಟು ಎಲೆಕ್ಟ್ರಾನ್ಗಳು ಆ ಒಂದು ಧಾತುವಿನ ಏನಾಗುತ್ತೆ? ಸಂಯೋಗ ಸಾಮರ್ಥ್ಯ ಆಗುತ್ತೆ ಅಥವಾ ಆ ಧಾತುವಿನ ವೇಲೆನ್ಸಿ ಆಗುತ್ತೆ. ಯಾಕಪ್ಪ ಅಂದರೆ ಅಷ್ಟು ಎಲೆಕ್ಟ್ರಾನ್ನ ಪಡ್ಕೊಳ್ಳೋದ್ರ ಮೂಲಕ ಅದು ಅಷ್ಟಕ ರಚನೆಯನ್ನು ಪಡೆಯೋದ್ರಿಂದ ಆ ಧಾತುವಿನ ವೇಲೆನ್ಸಿ ಏನಾಗುತ್ತೆ? ಒಂದು
ಕಳೆಯೋದ್ರ ಮೂಲಕ ಎಷ್ಟು ಸಿಗುತ್ತೋ ಅಷ್ಟು ಆ ಧಾತುವಿನ ವೇಲೆನ್ಸಿ ಆಗುತ್ತೆ. ಇದನ್ನು ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನೋಡೋಣ. ಧನ್ಯವಾದಗಳು.